ಎಲ್ರಿಗೂ ಗೊತ್ತಾಗಿದೆ. ಈಗ ಸತ್ಯ ಏನೋ ಸುಳ್ಳೇನು ಈಗ ಎಲ್ರಿಗೂ ಗೊತ್ತಾಗಿದೆ. ಮೊದಲೇ ಚೂಟಕ್ ಬಂದ್ರು, ಚೂಟಕ್ ಆಗಿಲ್ಲ. ಶಶಿಕಲಾ ಇಲ್ಲೇ ನಿಂತಿದ್ದಾಳೆ. ಯಾಕಂದ್ರೆ ಶಶಿಕಲಾ ಸುಳ್ಳು ಮೋಸ ಮಾಡಿಲ್ಲ. ಅವಳ ಹತ್ರ ಇರೋ ದುಡ್ಡನ್ನ ಹಾಕಿ ಮಾಡಿದಾಳೆ. ಇದೀನಿ ಇಡೀ ಕರ್ನಾಟಕ ಜನತೆ ಮುಂದೆ ಇದೊಂದು ಹೇಳ್ತೀನಿ, ದಯವಿಟ್ಟು ನನಗೆ ಯಾರಾದ್ರೂ ಚಾಲೆಂಜ್ ಹಾಕೋರಿದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಫಸ್ಟ್ ಕೊಡಿ. ನಾನು ಕರ್ನಾಟಕ ಜನತೆ ಮುಂದೆ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಅವ್ರು ಏನ್ ಕೊಟ್ಟಿದ್ದಾರೆ, ನಾನೇನ್ ಊಟ ಹಾಕಿದೀನಿ, ಏನ್ ತಂದಿದೀನಿ, ಎಲ್ಲಿಂದ ತಂದಿನಿ, ನಂಗೆ ಎಲ್ಲಿಂದ ಬರ್ತಾ ಇದೆ, ಎಷ್ಟು ಬಂದಿದೆ, ಎಲ್ಲ ಈಗಿರುತ್ತೆ. ಏನು ಸುಳ್ಳು ಹೇಳಕ್ಕಾಗಲ್ಲ ಸರ್. ನನಗ್ ತಾಕತ್ತಿದೆ. ನೀವು ಚಾಲೆಂಜ್ ಮಾಡ್ತೀನಿ ಅಂತ ಓಪನ್ ಚಾಲೆಂಜಿಗೆ ಬಂದ್ರೆ ನಾನ್ ರೆಡಿ. ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ನಿಮ್ಮ ತಾಯೋ ಈ ಕೆಲಸ ಮಾಡ್ತಿದ್ರೆ ಅವ್ರಿಗೂ ಇದೇ ತರ ಹೇಳ್ತೀರಾ? ಗೊತ್ತಾಗಿದೆ. ಈಗ ಸತ್ಯ ಏನೋ ಸುಳ್ಳೇನು ಈಗ ಎಲ್ರಿಗೂ ಗೊತ್ತಾಗಿದೆ. ಮೊದಲೇ ಚೂಟಕ್ ಬಂದ್ರು, ಚೂಟಕ್ ಆಗಿಲ್ಲ. ಶಶಿಕಲಾ ಇಲ್ಲೇ ನಿಂತಿದ್ದಾಳೆ. ಯಾಕಂದ್ರೆ ಶಶಿಕಲಾ ಸುಳ್ಳು ಮೋಸ ಮಾಡಿಲ್ಲ. ಅವಳ ಹತ್ರ ಇರೋ ದುಡ್ಡನ್ನ ಹಾಕಿ ಮಾಡಿದಾಳೆ. ಹಿಂಗ್ ನಡೀತಾ ಇದೆ ಸರ್ ಈಗಂತೂ. ಅಲ್ಲ, ಆದ್ರೂ ಈಗ ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ರು ಯಾಕೆ ಆ ತರ ಎಲ್ಲ ಟಾರ್ಗೆಟ್ ಮಾಡ್ತಾರೆ, ತೋರ್ಸಕ್ ಟ್ರೈ ಮಾಡ್ತಾರೆ ಜನಗಳು? ಬೆಳಿತಾ ಇದ್ದಾಳೆ, ಬೆಳಿಬಾರ್ದು. ನಿಮ್ಮ ಇನ್ವೆಸ್ಟ್ಮೆಂಟ್ ನಿಮ್ಮನೆ ದುಡ್ಡನ್ನೇ ನೀವು ಇನ್ವೆಸ್ಟ್ ಮಾಡ್ತಿರೋದು, ಇದರಿಂದ ಏನ್ ಸಿಗ್ತಾ ಇಲ್ಲ ಅನ್ನೋದು ನಿಮ್ ಮಾತುಗಳಲ್ಲಿ ಕೇಳ್ತಾ ಇದೆ. ಸೊ ಅಂತವ್ರಿಗೆ ಉತ್ತರ ಅಂದ್ರೆ ನನ್ ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ಕೊಡಕ್ ರೆಡಿ ಇದೀನಿ. ಇಡೀ ಕರ್ನಾಟಕ ಜನತೆ ಮುಂದೆ ಇದೊಂದು ಹೇಳ್ತೀನಿ, ದಯವಿಟ್ಟು ನನಗೆ ಯಾರಾದ್ರೂ ಚಾಲೆಂಜ್ ಹಾಕೋರಿದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಫಸ್ಟ್ ಕೊಡಿ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ನಂಗೆ ಕೊಡಿ. ನಾನು ಕರ್ನಾಟಕ ಜನತೆ ಮುಂದೆ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಅವ್ರು ಏನ್ ಕೊಟ್ಟಿದ್ದಾರೆ, ನಾನೇನ್ ಊಟ ಹಾಕಿದೀನಿ, ಏನ್ ತಂದಿದೀನಿ, ಎಲ್ಲಿಂದ ತಂದಿನಿ, ನಂಗೆ ಎಲ್ಲಿಂದ ಬರ್ತಾ ಇದೆ, ಎಷ್ಟು ಬಂದಿದೆ, ಎಲ್ಲ ಈಗಿರುತ್ತೆ. ಏನು ಸುಳ್ಳು ಹೇಳಕ್ಕಾಗಲ್ಲ ಸರ್. ನನಗ್ ತಾಕತ್ತಿದೆ. ನೀವು ಚಾಲೆಂಜ್ ಮಾಡ್ತೀನಿ ಅಂತ ಓಪನ್ ಚಾಲೆಂಜಿಗೆ ಬಂದ್ರೆ ನಾನ್ ರೆಡಿ. ಅಂದ್ರೆ ಈಗ ಕೆಲವರು ಯಾರ್ಯಾರು ಆರೋಪ ಮಾಡ್ತಾರೋ ಅವ್ರಿಗೆ ಚಾಲೆಂಜ್ ಆಗ್ತದೆ. ನಾನ್ ರೆಡಿ ಸರ್. ತಪ್ಪೇನಿಲ್ಲ ಅಲ್ವಾ? ನಾನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಒಂದ್ ಹೆಣ್ಮಗಳು ಕಷ್ಟ ಪಡ್ತಾ ಇದ್ದಾಳೆ. ನಿಮ್ಮನೆಯಲ್ಲಿ ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ನಿಮ್ಮ ತಾಯೋ ಈ ಕೆಲಸ ಮಾಡ್ತಿದ್ರೆ ಅವ್ರಿಗೂ ಇದೇ ತರ ಹೇಳ್ತೀರಾ? ಸಪೋರ್ಟ್ ಮಾಡ್ತೀರಾ ಅಲ್ವಾ? ನಾನು ನಿಮ್ಮ ಅಕ್ಕ ತಂಗಿ ತಾಯಿ ಅನ್ಕೊಳ್ಳಿ, ಯಾಕೆ ಅನ್ಕೊಳಲ್ಲ? ನಿಮ್ ಉದ್ದೇಶ ಯಾಕೆ ಕೆಟ್ಟದ್ ಅನ್ಕೋತೀರಿ? ನಾನ್ ನಿಮ್ಮನ್ ಮಗ ಅನ್ಕೋತೀನಿ, ತಾಯಿ ಅನ್ಕೋತೀನಿ, ತಮ್ಮ ಅನ್ಕೋತೀನಿ. ತಪ್ಪೇನಿಲ್ಲ. ಕಟ್ಕೊಳ್ಳೋನ್ ಒಬ್ಬ ಬಿಟ್ಟು ಸೈಡಿಗೆ ಇನ್ನೆಲ್ಲವೂ ಒಂದೇ ಒಳ್ಳೆ ರೀತಿನೇ ಇರುತ್ತೆ. ಆ ಒಂದು ಸಂಬಂಧ ಎಲ್ರ ಜೊತೆ ಬೆಳೆಸಕ್ ಆಗಲ್ಲ, ಬೆಳೆಸಕ್ ಸಾಧ್ಯನೇ ಇಲ್ಲ. ಯಾಕೆ ನೀವ್ ಅನ್ಕೋಬಾರ್ದು? ನಾನ್ ಅನ್ಕೊಳ್ತೀನಲ್ಲ ನಿಮ್ಮನ್ನು, ನೀವು ಹಂಗೆ ಅನ್ಕೊಳ್ಳಿ. ಕೈಯಲ್ಲಿ ಆದ್ರೆ ಸಹಾಯ ಮಾಡಿ, ಇಲ್ಲ ಯಾರಾದ್ರೂ ಊಟ ಹಾಕಿದ್ರೆ ಆ ಮನೆ ತೋರಿಸಿ. ಈ ತಿಂತಾ ಇರ್ತಾರಲ್ಲ ಈ ತಟ್ಟೆ ಕಿತ್ಕೊಂಡ್ರೆ ಇದ್ರಷ್ಟು ಪಾಪ ಕರ್ಮ ಇನ್ನೊಂದಿಲ್ಲ ನಿಮ್ಗೆ. ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ ಸರ್. ಕರ್ಮ ಅವ್ರು ಸುತ್ಕೊಳ್ತಾರೆ. ಲೆಕ್ಕಾಚಾರ ಮೇಲೊಂದಿರುತ್ತೆ ಸರ್. ನಿಮ್ ಕಣ್ಣು ಮೊಣ್ಣೆರ್ಚ್ಬೋದು, ಇನ್ನೊಬ್ರು ಕಣ್ಣಿಗೆ ಎರ್ಚ್ಬೋದು. ಮೇಲೊಬ್ಬ ಆಟ ಆಡಿಸ್ತಾ ಇರ್ತೀನಿ ನೋಡಿ, ಅವ್ನ ಕಣ್ಣಿಗೆ ಎರ್ಚಕ್ ಆಗಲ್ಲ. ಮತ್ತೆ ರಾತ್ರಿ ನಾನು ಮಲಗ್ದಾಗ್ಲೂ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇರತ್ತೆ, ನನಗೆ ಇವತ್ತು ಸುಳ್ಳು, ಇದು ಸತ್ಯ, ಇದು ಸುಳ್ಳು ಹೇಳ್ತಾ ಇರತ್ತೆ. ತಪ್ಪೆಲ್ರೂ ಮಾಡ್ತೀವಿ, ನಾನೂ ತಪ್ಪು ಮಾಡ್ತೀನಿ. ತಪ್ಪು ಮಾಡ್ದೋದ್ರೆ ನಾನು ಮನುಷ್ಯ ಆಗಲ್ಲ. ತಪ್ಪು ಮಾಡ್ಲೇಬಾರ್ದು ಅನ್ನೋದೇನಿಲ್ಲ. ಮಾಡ್ಲೇಬೇಕು ಮನುಷ್ಯ ಅಂದ್ಮೇಲೆ. ತಿದ್ಕೊಳಕ್ ಅವಕಾಶ ಇದೆ, ತಿದ್ಕೊಳ್ತೀವಿ. ಅಂದ್ಬಿಟ್ಟು ಎಲ್ಲವೂ ತಪ್ಪು ಅಂದ್ರೆ ಕೇಳಕ್ ರೆಡಿ ಇಲ್ಲ. ತಿಂತಾ ಇರೋ ಅನ್ನ ಮಾತ್ರ ಕಿತ್ಕೊಬಿಡಿ ಅಂತ ನಾನು ಹೇಳ್ತೀನಿ ಸರ್. ಕೆಟ್ಟ ಕಮೆಂಟ್ ಹಾಕೋರ್ಗು ಇದನ್ನ ಹೇಳ್ತೀನಿ, ಓಪನ್ ಚಾಲೆಂಜ್. ನಾನು ಇದು ಟ್ರಸ್ಟ್ ನ ಇದ್ರ ಮೇಲೆ ಟಾರ್ಗೆಟ್ ಮಾಡುದು. ಮತ್ತೆ ನೀವೇ ಬೇರೆ ಸಂದರ್ಶನಗಳಲ್ಲಿ ಹೇಳ್ಕೊಂಡಾಗೆ ನಿಮ್ಮ ಕರಿಯರ್ ನ ಮುಗಿಸ್ಬೇಕು, ಫಿಲ್ಮ್ ಫೀಲ್ಡ್ ಅಲ್ಲಿ ಅವಕಾಶಗಳು ಸಿಗಬಾರ್ದು, ಆತರ ಮಾಡ್ಬೇಕು ಅಂತ ಹೇಳಿ ಒಬ್ರು ಚಾಲೆಂಜ್ ಹಾಕಿದ್ರು ಅನ್ನೋದನ್ನ ಕೇಳ್ಪಟ್ವಿ. ಸೊ ನಿಮ್ ಕರಿಯರ್ ನ ವಾಶ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಅವ್ರ ಕೈಯಲ್ಲಿ ನಿಮ್ಗೆ ಅವಕಾಶಗಳು ಸಿಗದೆ ಇರೋ ತರ ಮಾಡಕ್ ಆಯ್ತಾ, ಅಥವಾ ಚಾಲೆಂಜಿಂಗ್ ಆಗಿ ಬದುಕಿದ್ರ ಅವಕಾಶಗಳು ಸಿಗ್ತಾ ಇದೆಯಾ? ಮೇಡಮ್ ಇವತ್ತಿಗೂ, ಯಾಕಂದ್ರೆ ಸುಳ್ಳು ಯಾವ್ದು ಇರಲ್ಲ. ಯಾಕಂದ್ರೆ ನಾಳೆ ಇದನ್ನ ತುಂಬಾ ಜನ ನೋಡ್ತಾರೆ. ನನಗೆ ಇವತ್ತು ಸೀರಿಯಲ್ ಬರ್ತಾ ಇದೆ, ಸಿನಿಮಾಗಳು ಬರ್ತಾ ಇದೆ, ಸೀರಿಯಲ್ ಮಾಡಕ್ ಆಗ್ತಾ ಇಲ್ಲ. ಇದು ಚಾನಲ್ ಅಲ್ಲೂ ಪಾತ್ರ ಒಪ್ಪಿಗೆ ಆಗಿದೆ. ನಾನು ಫೋಟೋಸ್ ಕೂಡ ಕಳ್ಸಿದೀನಿ, ಸೆಲೆಕ್ಷನ್ ಆಗಿದೆ. ಬಟ್ ಸಿನಿಮಾ ಮಾತ್ರ ಮಾಡ್ತಾ ಇದ್ದೀನಿ. ಮೊನ್ನೆ ಒಂದ್ 2-3 ಆಡ್ ಶೂಟ್ ಮಾಡ್ಕೊಂಡ್ ಬಂದೆ. ಸಿನಿಮಾ ಮಾಡ್ತಾ ಇದ್ದೀನಿ. ಯಾವ್ಯಾವ್ದು ಬರ್ತಾ ಇದನ್ನೆಲ್ಲವೂ ಮಾಡ್ತಾ ಇದ್ದೆ. ಧನ್ವೀರ್ ಜೊತೆ ಮಾಡ್ಕೊಂಡ್ ಬಂದೆ ಮೊನ್ನೆ ಒಂದ್ ಸಿನಿಮಾ. ಆಮೇಲೆ ವಾಮನ ಅಲ್ಲ ಸರ್, ಬೇರೆ. ಮತ್ತೆ ಇನ್ನು ದೊಡ್ಡ ಸಿನಿಮಾಗಳನ್ನೇ ಮಾಡ್ಕೊಂಡ್ ಬಂದೆ. ಯಾವ್ಯಾವ್ದು ಬರುತ್ತೆ ಅದ್ ಮಾಡ್ತಾನೆ ಇರ್ತೀನಿ. ಶೂಟ್ ಕೂಡ ಮಾಡ್ಕೊಂಡ್ ಮಾಡ್ತಾ ಇದ್ದೀನಿ. ಸೀರಿಯಲ್ ಮಾಡಕ್ ಆಗಲ್ಲ. ಯಾವುದೇ ಕಾರಣಕ್ಕೂ ನನ್ನ ಉಸಿರಿರೋವರೆಗೂ ಸಿನಿಮಾ ಇಂಡಸ್ಟ್ರಿನ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ಊಟ, ಬಟ್ಟೆ, ಜೀವನ, ಈ ಬೆಂಗಳೂರು ನನಗೆಲ್ಲವೂ ಕೊಡ್ತು. ಈ ಇಂಡಸ್ಟ್ರಿ ನನಗೆ, ಸಿನಿಮಾ ಇಂಡಸ್ಟ್ರಿ 600 ಸಿನಿಮಾ ಪ್ರೊಡ್ಯೂಸರು ನನಗೆ ಊಟ ಹಾಕಿದ್ದಾರೆ. ಇವತ್ತು ನಾನೇನಾರ ಉಸಿರಾಡ್ತಾ ಇದ್ದೀನಿ, ಈ ಜೀವ ಬದುಕಿದೆ. ಬೀದಿಲ್ ಬಿದ್ದಂತ ಒಂದು ಜೀವ, ಫುಟ್ಪಾತ್ ಅಲ್ಲಿ ಅನ್ನ ಬಟ್ಟೆ ನೀರು ಇಲ್ದಂತ ಒಂದು ಜೀವ ಇವತ್ತು ಬದುಕಿದೆ, ಒಂದು ಒಳ್ಳೆ ಮಟ್ಟಕ್ಕಿದೆ ಅಂದ್ರೆ
600 ಸಿನಿಮಾ ಪ್ರೊಡ್ಯೂಸರ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಊಟ ಕೊಟ್ಟಿದ್ದೀರಿ, ಬಟ್ಟೆ ಕೊಟ್ಟಿದ್ದೀರಿ, ನನ್ನ ಮಾನ ಮರ್ಯಾದೆ ಮುಚ್ಕೊಳ್ಳೋದಕ್ಕೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದೀರಿ, ನನ್ನ ಮನೆ ಜೀವನ ನಡೆದಿದೆ, ನನ್ನ ಮಗನ್ನ ಸಾಕಿದ್ದೀನಿ, ಮನೆ ಕಟ್ಟಿದ್ದೀನಿ, ನನ್ನ ಬದುಕನ್ನ ಕಟ್ಕೊಂಡಿದ್ದೀನಿ, ಎಲ್ಲವೂ ನನ್ನ ಇಂಡಸ್ಟ್ರಿ ಕೊಟ್ಟಿದೆ ಸರ್. ನನಗೆ ಇದಕ್ಕಿಂತ ಇನ್ನೇನ್ ಬೇಕು? ತುಂಬಾ ಒಳ್ಳೆ ಕೆಲಸ ಕೊಟ್ಟಿದ್ದೀರಿ, ನಂಗೆ ಒಳ್ಳೆ ಪಾತ್ರ ಕೊಟ್ಟಿದ್ದೀರಿ, ಮಾಡಿದೀನಿ. ಇದೊಂದು ಅವಕಾಶ ಮಾಡ್ಕೊಡಿ. ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಇವ್ರನ್ನ ಇನ್ನೂ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಆಸೆ. ದುಡ್ಡು ಅಂತ ನೀವು ಯಾವುದೇ ಮನುಷ್ಯನ ಹತ್ರ ಹೋಗಿ ದುಡ್ಡು ಅಂತ ಹೋದಾಗ ದೂರ ಆಗ್ಬಿಡ್ತೀವಿ ಸರ್. ನೀವು ಚೆನ್ನಾಗಿದ್ದೀರಾ, ನಾವು ಚೆನ್ನಾಗಿದ್ದೀರಾ ಅಂದಾಗ ಆ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಎಂತೆಂಥವ್ರು ಇದಾರೆ ಮೇಡಮ್ ಈಗ ಆಶ್ರಮದಲ್ಲಿ? ನೀವು ನೋಡಿರೋ ವಿಚಿತ್ರವಾದ ವ್ಯಕ್ತಿಗಳು ಅಂದ್ರೆ ಯಾವ್ಯಾವ ತರ ವ್ಯಕ್ತಿಗಳಿದ್ದಾರೆ? ಮನಸ್ಥಿತಿ ಸರಿ ಇಲ್ಲ ಸರ್. ತಲೆ ವಿಮಾನ್ಸಲ ಹಾಸ್ಪಿಟಲ್ ಅಲ್ಲಿ ಇದ್ದವರು ತುಂಬಾ ಜನ, ಮಿನಿಸ್ಟರ್ ಹೆಂಡತಿ ಅವ್ರು ಏನೇನೋ ಹೇಳ್ತಾ ಇರ್ತಾರೆ, ಏನೇನೋ ಮಾಡ್ತಾರೆ. ಹೇಳ್ಕೊಳ್ಳೋದ ತರ ಅವರು ತುಂಬಾ ತರ ಇದಾರೆ ಸರ್. ಎಲ್ಲಾ ತರ ಮಿಕ್ಸಿಂಗು. ಇಂಥವ್ರು ಇಲ್ಲ ಅನ್ನಂಗೆ ಏನು ಇಲ್ಲ ನನ್ನ ಆಶ್ರಮದಲ್ಲಿ. ಎಲ್ಲಾ ತರ ಮಿಕ್ಸಿಂಗ್ ನೋಡ್ತಾ ಇದ್ದೀರಾ, ಕೇಳಿಸ್ತಾನೆ ಇದೆ. ಅವ್ರವರೇ ಜಗಳಾಡ್ತಾರೆ, ಅವ್ರವರೇ ಬೈದಾಡ್ತಾರೆ, ಹೊಡೆದಾಡ್ತಾರೆ, ಏನೇನ್ ಸಿಗುತ್ತೆ ಅದ್ರಲ್ಲೇ. ಈ ಮಂಚದ್ದು ಮರದ್ದು ಇರ್ತಲ್ಲ ಅದನ್ನೇ ಕಿತ್ಬಿಟ್ಟು ಹಂಗೆ ಹೊಡೆದ್ಬಿಡ್ತಾರೆ. ಹೊಡೆದು ರಕ್ತನೇ ಬಂದಿದೆ. ಲೈವ್ ಇರುತ್ತೆ ನನಗೆ, ಇಮಿಡಿಯೇಟ್ ಲೈವ್ ಮಾಡಿ ತೋರಿಸಿರ್ತೇನೆ. ಯಾಕೆ ಅಂದ್ರೆ ಈ ಲೈವ್ ಇರೋದ್ರಿಂದನೇ ನಾನು ಬಚಾವಾಗಿರೋದು ಇವತ್ತು. ಇಲ್ಲ ಅಂದ್ರೆ ನಾನೇ ಹೊಡೆದೆ ಅಂತ ಹಾಕ್ಬಿಡ್ತಾರೆ. ನಾನೇ ಹೊಡೆದೆ ಅಂದ್ರೂ ಏನಿಲ್ಲ. ಅಲ್ಲ, ನನ್ನ ಹತ್ರ ಕ್ಯಾಮ್ರಾ ಇದೆ, 6 ತಿಂಗಳು ಫುಟೇಜ್ ಇರುತ್ತೆ, 12 ಕ್ಯಾಮ್ರಾ ಇದೆ. ಆದ್ರೂ ಏನೋ ಒಂದು ಹೇಳ್ತಿರ್ತಾರೆ. ಈಗ ಗೊತ್ತಾಗಿದೆ, ಈಗ ಸತ್ಯ ಏನು ಸುಳ್ಳೇನು ಈಗ ಎಲ್ರಿಗೂ ಗೊತ್ತಾಗಿದೆ. ಮೊದಲು ನಿಂದಲ್ಲಮ್ಮ, ಸಕ್ಕರೆ ಕೂಡ ನೀನು ಎಲ್ಲಿದ್ದೆ ಇಷ್ಟ ದಿನ? ಯಾವ ಮನೆ? ನಮ್ಮ ಬೆಂಗಳೂರು, ಮೈಸೂರು ಒಂದೇ ಸಲ, ಅಮೇರಿಕಾ, ದಿಲ್ಲಿ, ಗೋವಾ, ಅದೆಂತೆಂತ ದೇಶನ ತಿರ್ಕೊಂಡು. ಮನೆಯಲ್ಲ ಐತೆ ನಿಂಗೆ? ಅಯ್ಯೋ, ನಿನ್ ಹೆಸರೇನು? ಬೇಕಾದಷ್ಟು ಕೋಟಿ ಜಮೀನು. ನಿನ್ ಹೆಸರೇನು? ಚೆನ್ನಪ್ಪ ಅಂತ. ಹಾ, ನಿನ್ ಹೆಂಡತಿ ಹೆಸರು? ನಮ್ಮಣ್ಣ ಸೊಸೈಟಿ. ನಿಮ್ ಹೆಂಡತಿ ಸೊಸೈಟಿ. ನಿನ್ ಹೆಂಡತಿ ಹೆಸರು? ನಾನ್ ಮದುವೆ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಅದೇನಿಲ್ಲ, ನಾನು ಬೇಕಾದಷ್ಟು ಕೋಟಿ ಅಂತಾರೆ. ನಾವೆಲ್ಲ ಹುಡ್ಕೋಣ ಇವ್ರನ್ನ ತಗೊಂಡು? ಯಾವ ಬೇಕಾದಷ್ಟು ಕೋಟಿ ಇದ್ದದ. ಹಾ, ಬೇಕಾದಷ್ಟು ಕೋಟಿ. ಮಂಡ್ಯದಲ್ಲಿ ಎಲ್ಲಿ? ಮಂಡ್ಯದ ಬೇಲೂರು ಅಂತ ಅದ, ಹಾ, ಅಲ್ಲಿ ಮನೆ ಐತಾ? ಅಯ್ಯೋ, ಅದೆಷ್ಟೋ ಕೋಟಿ ಮನೆಗಳವೆ. ಹಾ, ಜಮೀನ್ ಅದೆಷ್ಟೋ ಕೋಟಿ ಇದೆ. ಹಾ, ಸಿನಿಮಾ ಟ್ಯಾಕಿಸ್ಗಳು, ಹಾ, ಆಲೆ ಮನೆಗಳು. ಹಾ. ನಾನು ಈ ದೇಶ ಅಲ್ಲ, ಅಮೇರಿಕಾ, ಪಾಕಿಸ್ತಾನ, ಗೋವಾ, ತಿರುಪತಿ, ಮದ್ರಾಸ್, ಚೆನ್ನೈ, ಆಮೇಲೆ ಮಧುರೆ, ರಾಮೇಶ್ವರಿ, ಅಲ್ಲೆಲ್ಲ ತಿರುಗಿ. ಇವರು ರಾಮೇಶ್ವರಿ, ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್, ಕನ್ಯಾಕುಮಾರಿ, ಅಲ್ಲೆಲ್ಲ ನಾವೆಲ್ಲ ಹುಡ್ಕೋಣ. ಇರೋವರೆಗೂ ನಾವಂತೂ ಊಟ ಹಾಕ್ತಿವಿ, ಹೋದ್ರೆ ನಾನು ಎತ್ತಾಕ್ತೀನಿ. ಅವ್ರ ಮನೆಯವ್ರು ಬಂದ್ರೆ ಕರ್ಕೊಂಡು ಹೋದ್ರೆ ಸಂತೋಷ, ಇಲ್ಲ ಅಂದ್ರೆ ನಾನೇ. ಏನಂದ್ರೆ ಒಬ್ಬ ಮನುಷ್ಯ ಇಲ್ಲಿ ಸತ್ರೆ ಮಿನಿಮಮ್ 9,000 ರೂಪಾಯಿ ಖರ್ಚು ಮಾಡ್ತಾರೆ. ಒಬ್ಬ ಮನುಷ್ಯ ಸತ್ರೆ, ಅದಕ್ಕೂ ನಾನು ಪ್ರತಿಯೊಬ್ಬರ ಹತ್ರನೂ ಕೇಳ್ತೀನಿ ಲೈವಲ್ಲಿ, ಒಬ್ಬ ಮನುಷ್ಯ ಸತ್ರೆ ಅಷ್ಟು ಖರ್ಚು ಬೇಕು. ಏನೋ ಅನಾಥಾಶ್ರಮದಲ್ಲಿ ಸತ್ತೋದ್ರು ಅಂತ ಸುಮ್ನೆ ಎತ್ತಕ್ಕಾಗಲ್ಲ. ಅದಕ್ಕೆ ಎಲ್ಲವೂ ಪ್ರತಿಯೊಂದು ಕೊಟ್ರೇನೆ ನಾವು ಎಲ್ಲವೂ ಮಾಡಕ್ಕಾಗಲ್ಲ. ಸುಮ್ನೆ ಅಂತೂ ನಮ್ ದೇಶ ಎಷ್ಟು ತುಂಬಾ ಅಷ್ಟು ದೇಶ. ಅವ್ರು ರಾತ್ರಿಯಲ್ಲೇ ಹೇಳ್ತಾ ಇರ್ತಾರೆ, ನೀವೇ ಕಟ್ ಮಾಡ್ಕೋಬೇಕು. ಎಲ್ಲ ಅವರೇ ಮಾಡೋದು. ಈ ಅಡಿಗೆಗೆ ನಾನು ಹೋಗಲ್ಲ ಜಾಸ್ತಿ. ನಾನು ಹೋಗ್ತೀನಿ ಇಲ್ಲ ಅಂತಲ್ಲ, ಬಟ್ ಈ ಅಡಿಗೆಗೆ ಹೋಗಲ್ಲ. ನಾನು